press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್ ಎಲ್ಲ ಹೇಗಿದ್ದೀರಿ? ಗ್ರ್ಯಾಂಡ್ ಪೇಪರ್ 10 ಚೆನ್ನಾಗಿ ಮಾಡಿದ್ದೀರಾ? ಹೋಪ್ ದಟ್. ಸೊ ಲಾಸ್ಟ್ ಎಕ್ಸಾಮಿನೇಷನ್ಸಲ್ಲಿ ಏನು ನಿಮಗೆ ಕರೆಕ್ಷನ್ ಸಿಕ್ಕಿತ್ತು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು, ತಪ್ಪನ್ನು ಮಿಸ್ಟೇಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡೋದನ್ನ ಏನು ಕಲ್ತ್ಕೊಂಡಿದ್ರಿ, ನಮ್ಮ ಡಿಸ್ಕಷನಲ್ಲಿ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ. ಇದನ್ನು ಈ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ಅಂತ ಅಂದ್ಕೋಣ. ಆ್ಯಂಡ್ 10th ಗ್ರ್ಯಾಂಡ್ ಪೇಪರ್ನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಕ್ವಶನ್. ದಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಎ ಕಾಯಿಲ್ in Weber is given by the equation formula ಕೊಟ್ಟಿದ್ದಾರೆ. that is phi is equals to 3t square plus 4t plus 9. then ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ? the magnitude of induced EMF at t is equals to 2 seconds. induced EMF ನ ಕೇಳಿದ್ದಾರೆ. that is t is equals to how many second? 2 seconds. and we know the Faraday's concept. Faraday's concept ತಗೊಂಡ್ರೆ induced EMF is equals to minus d phi by dt. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಕ್ವಶನ್. ನೀವು ಚೆಕ್ ಮಾಡ್ಕೋಬಹುದು. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಅಂತ ಹೇಳಿದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡ್ರೆ ಯು ಕ್ಯಾನ್ ಅಪ್ಲೈ ದಿಸ್. ಮ್ಯಾಗ್ನಿಟ್ಯೂಡ್ನ ಅಪ್ಲೈ ಮಾಡಿದ್ರಿ ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ d phi by dt ಆಗುತ್ತೆ. ದೆನ್ E is equals to d phi by dt ಅಂದರೆ ಡಿಫರೆನ್ಶಿಯೇಟ್ ದಿಸ್ phi ವಿತ್ ರೆಸ್ಪೆಕ್ಟ್ ಟು ದ ಟೈಮ್ t. ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? 60 ಬರುತ್ತೆ ಪ್ಲಸ್ 4 ಬರುತ್ತೆ ಅಂಡ್ ಇದು 0 ಆಗುತ್ತೆ. 60 ಪ್ಲಸ್ 4 ಅಂಡ್ our time is equals to a second ಗೆ 2 second. 6 2s 6 into 2 plus 4. 6 2s 12, 12 plus 4 16. so answer is 16 volt. option ನೋಡಿ, 8 volt 4 volt 16 volt ಮತ್ತೆ 2 volt. so option 3 is the right answer. note it down and go for second question. question number 2. question number 2 ಹೇಳುತ್ತೆ, the number of turns in the coil of an AC generator is 5000 number of turns ಕೊಟ್ಟಿದ್ದಾರೆ and the area of cross section of the coil is 0.25 meters square. the coil is rotated at the rate of 100 cycles per second. frequency ಕೊಟ್ಟಿದ್ದಾರೆ. in a magnetic field B value 0.2 Weber per meter square ಕೊಟ್ಟಿದ್ದಾರೆ. the peak value of EMF generated is nearly ಅಂತ ಇದೆ. so question is for peak value of EMF. we know that instantaneous EMF E is equals to ಏನು ಬರುತ್ತೆ? E naught sin omega t. so E is equals to actually ಏನು ಬಂದಿರುತ್ತೆ? N A B omega sin omega t. this is the actual formula. so then you have to compare this equation compare ಮಾಡಿದ್ರೆ we having a formula E naught is equals to N A B omega, and we know that omega is nothing but 2 pi f. angular frequency na ನಾವು 2 pi f ಅಂತ ಬರ್ಕೋಬಹುದು. this is actually formula. so E naught is equals to ಏನು ಅವ್ರು ಹೇಳಿದ್ದಾರೆ? 5000 ಹೇಳಿದ್ದಾರೆ. so 5000 ನ 5 into 10 to the power of plus 3 ಅಂತ ಬರೀಬಹುದು. ಏರಿಯಾ ಹೇಳ್ತಾ ಇದ್ದಾರೆ, that is 0.25 meter square. 0.25 meter square 0.25 into magnetic field ಹೇಳ್ತಾ ಇದ್ದಾರೆ 0.2 into 2 into 3.14. frequency ಹೇಳ್ತಾ ಇದ್ದಾರೆ 100 cycles per second, that is 100 hertz. so E naught is equals to 10 to the power of 3 ಇದೆಯಲ್ಲ, 0.25 ನ 25 ಮಾಡ್ಕೊಳ್ಳಿ, 0.2 ನ 2 ಮಾಡ್ಕೊಳ್ಳಿ. ಹಾಗೇನಾಗುತ್ತೆ? 5 into 25 into 2 ಆಗ 10 to the power of 3 ವ್ಯಾನಿಷ್ ಆಗುತ್ತೆ, 25 ಆಗುತ್ತೆ, ಇದು 2 ಆಗುತ್ತೆ. into 2 into 3.14 into 100 ನ 10 to the power of plus 2 ಅಂತ ಬರ್ಕೋಬಹುದು. so E naught is equals to 5 into 2 ಎಷ್ಟಾಗುತ್ತಪ್ಪ? 10 ಆಗುತ್ತೆ. 5 into 2 10 ಆಗುತ್ತೆ ಅಂದ್ರೆ 10 to the power of 2 ಇರೋದು ಏನಾಗುತ್ತೆ? 10 to the power of 3 ಆಗುತ್ತೆ. ಸೊ ಈ ವ್ಯಾಲ್ಯೂ ಕ್ಲಿಯರ್ ಆಯ್ತು. ಇನ್ನು 25 into 2 ಉಳ್ಕೊಳ್ಳುತ್ತೆ, 50 ಆಯ್ತು. ಸೊ 50 into 3.14 ಉಳ್ಕೊಳುತ್ತೆ. ಬಿಕಾಸ್ ನಿಮ್ಮ ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಳಿ, ಆನ್ಸರ್ಸ್ ಇದೆ ಇನ್ ದ ಫಾರ್ಮ್ ಆಫ್ ಕಿಲೋ ವೋಲ್ಟ್ ಅಲ್ಲಿ ಇದೆ. ದಟ್ಸ್ ವೈ ಐ ಮೇಕ್ ದಿಸ್ ಪವರ್ ಆಫ್ ಇನ್ ದ ವ್ಯಾಲ್ಯೂ ಆಫ್ 3. ಓಕೆ, ದೆನ್ 50 into 3.14 ಅಂದ್ರೆ ಸೊ ಆಲ್ಮೋಸ್ಟ್ 150 ರೇಂಜ್ ಅಲ್ಲಿ ಬರುತ್ತೆ. ಅಂಡ್ 0.14 ಇದೆ ಅಂದ್ರೆ 150 ಗಿಂತ ಜಾಸ್ತಿ ಬರುತ್ತೆ. ಸೊ E naught is equals to, ನೀವು ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ 150 ಗೆ ವೆರಿ ನಿಯರ್ ಅಂತ ಇರೋದಂದ್ರೆ 157.1
10 to the power of 3 ಅಂದರೆ ಕಿಲೋ ಬರುತ್ತೆ, ಯೂನಿಟ್ ಏನು ಬರುತ್ತೆ, ವೋಲ್ಟೇಜ್ ವಿ ಬರುತ್ತೆ. ಸೊ your exact answer is 157.1 kilo. Okay, so option that is 2. Option 2 is the right answer. Note it down. Okay, go for next question. Question number 3. Go for third question. In a coil of area 10 centimeters square, area ಕೊಟ್ಟಿದ್ದಾರೆ 10 centimeters square, that is nothing but 10 into 10 to the power of minus 4 meters square. Next, and 10 tons, n is equals to 10 tons ಕೊಟ್ಟಿದ್ದಾರೆ. With a magnetic field directed perpendicular to the plane and is changing at the rate of 10 to the power of 8 Gauss per second. Magnetic field change ಆಗ್ತಾ ಇದೆ with respect to the time, that is dB by dt is equals to, with respect to the time change ಆಗ್ತಿರೋದು 10 to the power of 8 Gauss per second. Gauss ಇದೆ ಅಂತಂದ್ರೆ ಅದನ್ನ ಎಲ್ಲಿ ಕನ್ವರ್ಟ್ ಮಾಡಬೇಕು, ಟೆಸ್ಲಾಗೆ ಕನ್ವರ್ಟ್ ಮಾಡಬೇಕು. 1 Gauss is equals to 10 to the power of minus 4 Tesla. Therefore 10 to the power of plus 8 into 10 to the power of minus 4 Tesla. ಓಕೆ, ಅದು ಗಾಸ್ ಪರ್ ಸೆಕೆಂಡ್ ಇರೋದು ಎಲ್ಲಿ ಕನ್ವರ್ಟ್ ಆಗುತ್ತೆ, ಟೆಸ್ಲಾ ಕನ್ವರ್ಟ್ ಆಗುತ್ತೆ. ಡಿಬಿ ಬೈ ಡಿಟಿ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಗಾಸ್ ವ್ಯಾಲ್ಯೂ ಪರ್ ಸೆಕೆಂಡ್. ನೆಕ್ಸ್ಟ್, ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಇಸ್ 20. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 20 ಓಮ್ ಕೊಟ್ಟಿದ್ದಾರೆ. ದ ಕರೆಂಟ್ ಇನ್ ದ ಕಾಯಿಲ್ ವಿಲ್ ಬಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ, ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಸೊ ಐ ವ್ಯಾಲ್ಯೂ ಬೇಕು ಅಂದ್ರೆ ಐ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತಪ್ಪ, ಇ ಎಮ್ ಎಫ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಇ ಅಂದ್ರೆ ಏನ್ ಬರುತ್ತೆ, ಈಗನು ಹೇಳಿದ್ವಲ್ಲ, ನಂಬರ್ ಆಫ್ ಟರ್ನ್ಸ್ ಎನ್ ಇಂಟು ಡಿ ಫೈ ಬೈ ಡಿ ಟಿ ಬರುತ್ತೆ, ಡಿವೈಡೆಡ್ ಬೈ ಆರ್ ಬರುತ್ತೆ. ದಿಸ್ ಇಸ್ ದ ಫಾರ್ಮುಲಾ. ಇದು ಜಸ್ಟ್ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋಯ್ತು ಅಂತಂದ್ರೆ ಐ ಇಸ್ ಈಕ್ವಲ್ಸ್ ಟು ಎನ್ ಬೈ ಆರ್ ಆಗಿ ಸಪರೇಟ್ ಆಗಿ ತಗೊಳಪ್ಪ. ಇನ್ ಡಿ ಫೈ ಬೈ ಡಿ ಟಿ ಇದೆ ಅಂತಂದ್ರೆ ಡಿ ಫೈ ಬೈ ಡಿ ಟಿ, ಫೈನ್ ಏನಂತ ಬರ್ಕೋಬಹುದು, ವಿತ್ ಬಿ ಎ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಏರಿಯಾ ತಗೋಬಹುದು. ಅದನ್ನ ಸಪರೇಟ್ ಆಗಿ ತಗೊಂಡ್ವಿ ಅಂತಂದ್ರೆ ಎನ್ ಬೈ ಆರ್ ಬರುತ್ತೆ, ಮತ್ತೆ ಏನು ಹೊರಡೆ ಬರುತ್ತೆ, ಇನ್ನು ಉಳ್ಕೊಳ್ಳೋದೇನು ಡಿ ಬಿ ಬೈ ಡಿ ಟಿ. ಡಿ ಬಿ ಬೈ ಡಿ ಟಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ದೆನ್ ಐ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಟರ್ನ್ಸ್ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. 10 ಇಂಟು ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 10 into 10 to the power of minus 4. ಹೌದಾ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ, ಇಂಟು ಡಿ ಫೈ ಬೈ ಡಿ ಟಿ ಅಂತಂದ್ರೆ ಸಾಲ್ವ್ ಮಾಡ್ಕೊಂಡು 10 to the power of 8 into 10 to the power of minus 4. minus 4 minus 4 minus 8 ಆಯಿತು. ಸೊ ದಿಸ್ ಇಸ್ ಕ್ಯಾನ್ಸಲ್, 0 0 ಕ್ಯಾನ್ಸಲ್. 10 by 2 that is 5 ampere. ಆಪ್ಷನ್ ಇದೆ, ಚೆಕ್ ಮಾಡ್ಕೋಣ. 5 ampere ಇದೆಯಾ? ಸೊ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಹೇಳ್ತಾ ಇದ್ದಾರೆ, ದಟ್ ಈಸ್ 5 into 10 to the power of 8 ampere, 0.05 ampere, 5 ampere and 0.5 ampere. 5 ampere is the right answer. So option 3 is the right. Clear? Note it down and go for next question. Question number 4. Question number 4. A 20 volt AC is supplied to a circuit consisting of a resistance and coil with a negligible resistance. ಅವ್ರು ಹೇಳ್ತಾ ಇದ್ದಾರೆ, ಒಂದು ಕಾಯಿಲ್ ಇದೆ, ಅಲಾಂಗ್ ವಿತ್ ರೆಸಿಸ್ಟರ್ ಇದೆ, ಅಂಡ್ ಇಟ್ ಇಸ್ ಕನೆಕ್ಟೆಡ್ ಟು ಅನ್ ಎ ಸಿ ಸೋರ್ಸ್. ಎ ಸಿ ಸೋರ್ಸ್ ಇದೆ ಅಂದ್ರೆ ಅದ್ರ ವೋಲ್ಟೇಜ್ ಕೊಟ್ಟಿದ್ದಾರೆ 20 volts ಕೊಟ್ಟಿದ್ದಾರೆ. ಸೊ ವಿ ಇಸ್ ಈಕ್ವಲ್ಸ್ ಟು 20 volts. ಇಟ್ ಇಸ್ ಅನ್ ಇಂಡಕ್ಟರ್ ಅಂಡ್ ಇಸ್ ಅ ರೆಸಿಸ್ಟರ್, ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಟ್ಸ್ ಅನ್ ಎಲ್ ಆರ್ ಸರ್ಕ್ಯೂಟ್, ಆರ್ ಎಲ್ ಸರ್ಕ್ಯೂಟ್ ಅಥವಾ ಎಲ್ ಆರ್ ಸರ್ಕ್ಯೂಟ್ ಅಂತ ಕರೀಬಹುದು. ಕೆಪಾಸಿಟರ್ ಇಲ್ಲ ಇದರಲ್ಲಿ, ಸರಿನಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಕ್ವಶನ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇಫ್ ದ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಇಸ್ 12 volt, ಸೊ ವಿ ಆರ್ ವ್ಯಾಲ್ಯೂ 12 volt ಕೊಡ್ತಾ ಇದೆ, ಅಂದ್ರೆ ವಿ ಎಲ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದೆ ಕ್ವಶನ್ ನೋಡಿ. ದ ವೋಲ್ಟೇಜ್ ಅಕ್ರಾಸ್ ದ ಕಾಯಿಲ್ ಈಸ್, ಇಂಡಕ್ಟರ್ ಅಕ್ರಾಸ್ ವೋಲ್ಟೇಜ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದೆ. ಎಲ್ ಸಿ ಆರ್ ಸರ್ಕ್ಯೂಟ್ ಡಿರೈವೇಶನ್ ಮಾಡಿದಾಗ ಅದು ಎಲ್ ಸಿ ಆರ್ ಸರ್ಕ್ಯೂಟ್ ಕಾನ್ಸೆಪ್ಟ್ ನ ತಗೊಂಡ್ರಿ ಅಂತಂದ್ರೆ ಯು ನೋ ದ ಎಕ್ಸ್ಪ್ರೆಷನ್ ಫಾರ್ ದ ಟೋಟಲ್ ವೋಲ್ಟೇಜ್ ಅಕ್ರಾಸ್ ದಿಸ್ LCR circuit when you are connected with an AC source. V is equals to ಏನ್ ಬರೀತೀಯಾ, VR square plus VL minus VC whole square. This is a standard formula. ಈ ತರ ತಗೋತೀಯ, ಇದನ್ನ ಸ್ವಲ್ಪ ಈ ತರ ಬರೀಬಹುದು. V square is equals to, ಇಲ್ಲಿ ಕೆಪಾಸಿಟರ್ ಇಲ್ಲ ಅಂತಂದ್ರೆ ಏನ್ ಮಾತ್ರ ಉಳ್ಕೊಳ್ಳುತ್ತೆ, VR square minus plus VL square ಆಗುತ್ತೆ.
ನಿನಗೆ ಬೇಕಾಗಿರೋದು ವಿ ಎಲ್ ಆಗಿರೋದ್ರಿಂದ ವಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಮೈನಸ್ ವಿ ಆರ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಅದನ್ನ ಸ್ಕ್ವೇರ್ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ವಿ ಸ್ಕ್ವೇರ್ ಅಂತಂದ್ರೆ 20 ಸ್ಕ್ವೇರ್, 20 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. ಸೊ ವಿ ಎಲ್ ಇಸ್ ಈಕ್ವಲ್ಸ್ ಟು 20 ಸ್ಕ್ವೇರ್ ಅಂತಂದ್ರೆ 400 ಆಗುತ್ತೆ ಅಂಡ್ 12 ಸ್ಕ್ವೇರ್ ಅಂತಂದ್ರೆ 144 ಆಗುತ್ತೆ. ಸ್ಕ್ವೇರ್ ರೂಟ್ 20 square with respect to that in Bharatappa minus 144. So VL is equals to square root of 256. Yes, 256. So VL is equals to, so very exact near to that 256 ke antandre 10 square madre options na beku. 10 square madre em barutte 100 barutte, 6 square madre 36 barutte, 8 square madre 64 barutte, 16 square madre em barutte 256 barutte. Therefore 16 volt is the right answer. Option idea first check ಮಾಡ್ಕೊಳ್ಳಿ. 16 volts ಇದೆ ನೋಡಿ. Option 1 is the right answer. Option 1 is the right answer. Note it down and go for next question. Question number 5. ಅರ್ಥ ಆಗಿದೆ ಅಲ್ವಾ? Yes. For fifth question, the reactance of a coil when used in a domestic AC power supply, 220 volt, 50 cycles per second. So VRMS value 220 volt ಕೊಟ್ಟಿದ್ದಾರೆ and frequency 50 cycles ಕೊಟ್ಟಿದ್ದಾರೆ. ನಾನು ನಿಮಗೆ 50 hertz ಕೊಟ್ಟಿದ್ದಾರೆ. And standard AC voltage ನಿಮಗೆ ಗೊತ್ತಿದೆ 220 volts, frequency 50 hertz ಇರುತ್ತೆ in India. And reactance value ಕೊಟ್ಟಿದ್ದಾರೆ ಅಲ್ಲಿ. Reactance value ಎಷ್ಟು ಕೊಟ್ಟಿದ್ದಾರೆ? XL value, inductive reactance. That is 50 ohm ಕೊಟ್ಟಿದ್ದಾರೆ. The inductance of the coil is nearly. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? L value ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. We know that XL is equals to L omega. Nothing but L into 2 pi f. ಬೇಕಾಗಿರೋದು L ಆಗಿರೋದ್ರಿಂದ L is equals to XL divided by 2 pi f. ಅವ್ರು ಹೇಳ್ತಾ ಇದ್ದಾರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ 50 ಅಂತ ಕೊಟ್ಟಿದ್ದಾರೆ ಅಂಡ್ 2 into 3.14 ಇದೆ ಅಂಡ್ ಫ್ರೀಕ್ವೆನ್ಸಿ ಕೊಡ್ತಾ ಇದ್ದಾರೆ 50 ಹರ್ಟ್ಸ್. 50 ಕ್ಯಾನ್ಸಲ್. ಸೊ L is equals to 1 divided by 2. ಸೊ 1 by divided by 2 ಅಂತಂದ್ರೆ ಅದೆಷ್ಟಾಗುತ್ತೆ? 0.5 ಆಗುತ್ತೆ. ಡಿವೈಡೆಡ್ ಬೈ ಏನು ಬರುತ್ತೆ? 3.14. ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. 5 into 10 to the power of minus 1 ಬರುತ್ತೆ. ಡಿವೈಡೆಡ್ ಬೈ ಎಷ್ಟು ಬರುತ್ತಪ್ಪ? 3.14. ಸೊ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ 3.14 ನ ತಗೊಳ್ಳೋದಾದ್ರೆ 3 ಇಂದ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 1 ಹೋಗುತ್ತೆ. ಇನ್ 2 ಉಳಿತು 6 ಅಂದ್ರೆ 1.6 ಅಂತೂ ಬರುತ್ತೆ. 1.6 into 10 to the power of minus 1 ಇದೆ ಅಂತಂದ್ರೆ L is equals to ಶಿಫ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0.16. and you know that it is an SI unit. ಇಂಡಕ್ಟಿವ್ ಕಾನ್ಸೆಪ್ಟ್ ಅಲ್ಲಿ ಇಂಡಕ್ಟೆನ್ಸ್ ಗೆ ಹೆನ್ರಿ. ಆಪ್ಷನ್ ಚೆಕ್ ಮಾಡಿದ್ರೆ ಇದೆಯಾ? 1.6 ಇನ್ನೊಂದು 0.16 ಎರಡು ಕೊಟ್ಟಿದ್ದಾರೆ. 1.6 ಅಂದ್ರೆ into 10 to the power of minus 1 ಬರುತ್ತೆ. 0.16 ಅಂತ ಬರುತ್ತೆ. ಸೊ ಆಪ್ಷನ್ 2 is the right answer. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಿಂಪಲ್ ಕ್ವಶನ್ ಬಟ್ ಸಮ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಗೊತ್ತಿರಬೇಕು. ಅದು ಕನ್ವರ್ಷನ್ ಮಾಡಕ್ಕೆ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ಕೊಟ್ಟೆ ಅಷ್ಟೇ. 0.5 1/2 ಅದನ್ನ 0.5 ಮಾಡ್ಕೊಂಡೆ, 0.5 ನ 5 ಮಾಡ್ಕೊಂಡೆ 10 to the power of minus 1. ಸೊ 5 divided by 3.14. ಸೊ 3 ಇಂದ 1 ಅಂತೂ ಹೋಗುತ್ತೆ. ಇನ್ 2 ಉಳಿಯುತ್ತೆ ಇದರಲ್ಲಿ. ಸೊ 6 ಆಗುತ್ತೆ. ಕ್ಯಾಲ್ಕುಲೇಷನ್ಸ್ ಈಸಿ. ಓಕೆ, ನೋಡಿ ಡೌನ್ and go for next question. Question number 6. So 6th question direct conceptual question ide. Television signals reach us only through the ground waves. The range are related with the transmitter height h is in proportional to anta ide. And ಇಲ್ಲಿ ಹೇಳ್ತಾ ಇದ್ದಾರೆ range concept ಅನ್ನು ತಗೊಳ್ಳೋದಾಯ್ತು ಅಂದ್ರೆ range is directly proportional to square root of h. Therefore option 2 is the perfect answer. Okay, note it down and go for next question. Question number 7. So go for 7th question. Idu kuda conceptual question. Which of the following waves have a maximum wavelength anta kottidare? So we having an electromagnetic spectrums. First one bandre gamma, next to x-ray, hauda, next ಏನು ಬರುತ್ತೆ? UV, next visible, next IR, ನೆಕ್ಸ್ಟ್ ಮೈಕ್ರೋ, ನೆಕ್ಸ್ಟ್ ರೇಡಿಯೋ. ನಿಮಗೆ ಕೊಟ್ಟರೆ ಆಪ್ಷನ್ಸ್ ನೋಡ್ಕೊಳ್ಳಿ. ರೇಡಿಯೋ, UV, ಇನ್ಫ್ರಾರೆಡ್ ಮತ್ತೆ ಎಕ್ಸ್ರೇಸ್. ಅದ್ರಲ್ಲಿ ಅವ್ರು ಕೇಳ್ತಿದ್ದಾರೆ ವೇವ್ ಲೆಂತ್ ಮಿನಿಮಮ್, ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್, ವೇವ್ ಲೆಂತ್ ಮಿನಿಮಮ್. ಇಲ್ಲಿ ಬಂದ್ರೆ ಫ್ರೀಕ್ವೆನ್ಸಿ ಮಿನಿಮಮ್, ವೇವ್ ಲೆಂತ್ ಮ್ಯಾಕ್ಸಿಮಮ್. ಅಂದ್ರೆ ವೇವ್ ಲೆಂತ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ,
ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಇಷ್ಟರಲ್ಲಿ ಲೀಸ್ಟ್ ಅಂತ ಕೊಟ್ಟಿರೋದು ಅಂತಾರೆ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ಗೆ ವೇವ್ ಲೆಂತ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂಡ್ ಫ್ರೀಕ್ವೆನ್ಸಿ ಮಿನಿಮಮ್ ಆಗಿರುತ್ತೆ. ಅಂದ್ರೆ ಕನ್ಫರ್ಮ್ ಆಯ್ತು. ಆಪ್ಷನ್ ಯಾವ್ದಾಗುತ್ತಪ್ಪ? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. Minimum frequency, maximum wavelength, because they are which proportional? Inversely proportional. C by lambda. F is equals to C by lambda. NP then ankote. Frequency is equals to C by lambda. Inversely proportional. Put that. Note it down and go for next question. Question number 8. So go for 8th question. A boat has green light of wavelength lambda is equals to 500 nanometer. So medium na wavelength, medium wavelength ಕೊಟ್ಟಿದ್ದಾರೆ 500 nanometer ಕೊಟ್ಟಿದ್ದಾರೆ. What wavelength would be measured and what color would be absorbed for this light as seen by a diver submerged in a water? The refractive index of side of boat, that is NW, is equals to refractive index of water ಕೊಟ್ಟಿದ್ದಾರೆ 4/3. ಅಂದಮೇಲೆ ವೇವ್ ಲೆಂತ್ ಅಬ್ಸರ್ವ್ ಬೈ ದ ಡೈವರ್ ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ವೇವ್ ಲೆಂತ್ ಅಬ್ಸರ್ವ್ ಬೈ ದ ಡೈವರ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನಮಗೆ ಯಾವ ಫಾರ್ಮುಲಾಗೆ ಹೋಗಬೇಕಾಗುತ್ತೆ? ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ದ ಡೈವರ್, ದಟ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಎಂ ಬೈ ಲ್ಯಾಂಬ್ಡಾ ಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಲ್ಯಾಂಬ್ಡಾ ಡಿ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಎಂ ಡಿವೈಡೆಡ್ ಬೈ ಎನ್ ಡಬ್ಲ್ಯೂ. So lambda d is equals to 500 nanometer divided by 4/3. 3 ಮೇಲೋಯ್ತು 1500 divided by 3. Sorry 4. So lambda d is equals to 500 into 3 ಅಂತಂದ್ರೆ 1500 divided by 4 nanometer. So 4 3s are 12, 4 4s are 16. So 3 point something ಅಲ್ಲಂತೂ ಬಂದೇ ಬರುತ್ತೆ. ರಫ್ ಆಗಿ ನೀವು ಚೆಕ್ ಮಾಡಿದ್ರೆ 376 ಅಂತೂ ಬರುತ್ತೆ. So lambda d is equals to 376 nanometer. Option ನೋಡೋಣ. ಸೊ ಆಕ್ಚುಲ್ ಆಗಿ 376 ನಿಯರ್ ಆಗಿರೋದಂದ್ರೆ ನ್ಯಾನೋಮೀಟರ್ ಇದೆ ಅಂತಂದ್ರೆ ಎರಡು ಆಪ್ಷನ್ಸ್ ಇದೆ. ಒಂದು ಆಪ್ಷನ್ ಇದೆ 376 ನ್ಯಾನೋಮೀಟರ್ ಗ್ರೀನ್ ಇದೆ, 376 ನ್ಯಾನೋಮೀಟರ್ ಬ್ಲೂ ಇದೆ. ಸೊ ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಯಾವ ಕಲರ್? ಎ ಬೋಟ್ ಆಫ್ ಗ್ರೀನ್ ಲೈಟ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ. ಓಕೆ, ಇದಕ್ಕೆ ಗ್ರೀನ್ ಬರುತ್ತಾ ಬ್ಲೂ ಬರುತ್ತಾ? ಅಬ್ಸರ್ವ್ ಮಾಡಿದ್ರೆ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ರಿಫ್ರಾಕ್ಷನ್ ಆಫ್ ಲೈಟ್. 376 ನಾನೋಮೀಟರ್ ಅಂತ ಕನ್ಫರ್ಮ್ ಆಗಿದೆ. ಅಬ್ಸರ್ವ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜಸ್ ಮೀನ್ಸ್ ಆಬ್ವಿಯಸ್ಲಿ ಅದು ಯಾವ ಕಲರೇ ಕಾಣಬೇಕು? ಗ್ರೀನ್ ಕಲರೇ ಕಾಣಬೇಕು. ಕ್ಲಿಯರ್? ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಗ್ರೀನ್ ಆಫ್ ವೇವ್ಲೆಂತ್ 376 ನಾನೋಮೀಟರ್. ಓಕೆ, ಸೊ ನೋಟ್ ಇಟ್ ಡೌನ್. ಓಕೆ, go for next question. Question number 9. So go for 9th question. The focal length of convex lens is refractive index 1.5. Refractive index ಕೊಟ್ಟಿದ್ದಾರೆ and focal length 0.06 meter ಕೊಟ್ಟಿದ್ದಾರೆ. So focal length is 0.06 meter. You can write it as 6 centimeter ಅಂತ ತಗೋಬಹುದು ರಫ್ ಆಗಿ. Radius of curvature are in the ratio 1:2. ಸೊ ಅವ್ರು ಹೇಳ್ತಾ ಇರೋದು ಕಾನ್ವೆಕ್ಸ್ ಲೆನ್ಸ್ ಅಂದ್ಮೇಲೆ ಕಾನ್ವೆಕ್ಸ್ ಲೆನ್ಸ್ ಚೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಒನ್ ಹ್ಯಾವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ರೇಡಿಯಸ್ R1 ಅಂಡ್ ಅನದರ್ ಒನ್ ಹ್ಯಾವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ರೇಡಿಯಸ್ R2. ಅವ್ರು ಹೇಳ್ತಾ ಇದ್ದಾರೆ R1 ಮತ್ತೆ R2 ನ ರೇಷಿಯೋ 1:2 ನ ಕೊಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ದ ರೇಡಿಯಸ್ ಆಫ್ ಕರ್ವೇಚರ್ಸ್ ಆಫ್ ಟೂ ಲೆನ್ಸ್ ಸ್ಪೇಸಸ್ ಆರ್. ಸೊ ಆನ್ಸರ್ಸ್ ಕೂಡ ಮೀಟರ್ಸ್ ಅಲ್ಲಿ ಇದೆ. ಸೊ ನಾನು ಫಸ್ಟ್ ಸೆಂಟಿಮೀಟರ್ ತಗೊಂಡಿದ್ದೀನಿ, ಆಮೇಲೆ ಅದನ್ನ ಮೀಟರ್ಸ್ ಕನ್ವರ್ಟ್ ಮಾಡ್ಕೊಂಡು ಬರ್ತೀನಿ. According to the Cartesian sign convention, R1 is positive and R2 is negative. ಅದು ನಿಮಗೆ ಗೊತ್ತಿರಬೇಕು. ಇವ್ರು ಹೇಳೋ ಪ್ರಕಾರ ಅದ್ರ ವ್ಯಾಲ್ಯೂ ಕೊಟ್ಟಿಲ್ಲ, ಅಂದ್ರೆ ರೇಷಿಯೋ ಕೊಟ್ಟಿದ್ದಾರೆ ಅಂತಂದ್ರೆ R1 ಅನ್ನ ನಾನು R1 ವ್ಯಾಲ್ಯೂ ಅಲ್ಲಿ ತಗೊಂಡೆ ಅಂತಂದ್ರೆ R2 ವ್ಯಾಲ್ಯೂ ನೆಗೆಟಿವ್ ಇದೆ ಅಂತಂದ್ರೆ -2R ಆಗುತ್ತೆ. R2 ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1.5 ಕೊಟ್ಟಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? R ನ ಕ್ಯಾಲ್ಕುಲೇಟ್ ಮಾಡಿ R1 R2 ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. R ಫಸ್ಟ್ ತಗೊಳ್ಳೋಣ, ಆಮೇಲೆ ಅದನ್ನ R1 R2 ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಏನು ಬರುತ್ತೆ ಚೆಕ್ ಮಾಡಿ. ಅಂಡ್ ವಿ ನೋ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಗೊತ್ತಿದೆ ನಮಗೆ. ಅಕಾರ್ಡಿಂಗ್ ಟು ಲೆನ್ಸ್ ಮೇಕರ್ಸ್ ಫಾರ್ಮುಲಾ,
1 by f is equals to n minus 1 into 1 by r1 minus 1 by r2. So this is the standard formula of lens makers. So 1 by f ಇದೆ ಅಂದ್ರೆ ಅದನ್ನ 6 cm ಅಂತ ತಗೊಂಡಿರ್ತೀನಿ, ಲಾಸ್ಟ್ ಅದನ್ನ ಮೀಟರ್ ಕನ್ವರ್ಟ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ಸ್ ಟು n ವ್ಯಾಲ್ಯೂ 1.5 ಇದೆ, 1.5 ಮೈನಸ್ 1 ಅಂತಂದ್ರೆ ದಟ್ ಈಸ್ 0.5 ಆಗುತ್ತೆ. 0.5 ನ ನೀವು 1/2 ಅಂತ ಬರ್ಕೋಬಹುದು. ಇಂಟು 1 by r1 ನ 1 by r ಅಂತ ಬರ್ಕೋ, ಅಂಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಪ್ಲಸ್ 1/2r ಬರುತ್ತೆ. ಓಕೆ, 2r plus r 3r ಆಗುತ್ತೆ, ಡಿವೈಡೆಡ್ ಬೈ 2r ಸ್ಕ್ವೇರ್ ಆಗುತ್ತೆ, ದಟ್ ಈಸ್ 1/6 ಇದೆಯಲ್ಲ, ಡೈರೆಕ್ಟ್ ನಾನು ಏನ್ ಬರ್ಕೋಬಹುದು 1/3 ಅಂತ ಬರ್ಕೋತೀನಿ. ದಟ್ ಈಸ್ ಈಕ್ವಲ್ಸ್ ಟು 2r plus r ಎಷ್ಟಾಯ್ತಪ್ಪ 3r ಆಯ್ತು, ಡಿವೈಡೆಡ್ ಬೈ 2r ಸ್ಕ್ವೇರ್ ಆಗುತ್ತೆ. ಒಂದು r ಏನಾಯ್ತು ಕ್ಯಾನ್ಸಲ್ ಆಯ್ತು. ನಿನಗೆ ಬೇಕಾಗಿದ್ದು r ಈ ಕಡೆ ಹೋಗುತ್ತೆ. ಸೊ r is equals to 3 3s 9, 9/2 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 4.5 ಸೆಂಟಿಮೀಟರ್ ಆಗುತ್ತೆ. r ವ್ಯಾಲ್ಯೂ 4.5 centimeter, that is r is equals to 0.045 meter. Then r1 is equals to r ಇದೆ ಅಂತಂದ್ರೆ that is 0.045 meter ಆಗುತ್ತೆ. r2 is equals to 2r ಆಯ್ತು ಅಂತಂದ್ರೆ that is 0.09 meter ಆಗುತ್ತೆ. So 0.045 and 0.09 meters are the answers. So 0.045 and 0.09. Option 2 is the right answer. Clear? Yes. Note it down. Option clear ಆಯ್ತು and ಏನು ಕಾನ್ಸೆಪ್ಟ್ ತಗೋಬೇಕು ಅಂತ ಗೊತ್ತಾಯ್ತು. And next question discuss ಮಾಡೋಣ. Okay. So go for 10th question. Diagram observe ಮಾಡಿ. A ray of light passes through 4 transparent media with refractive indices n1, n2, n3 and n4 as shown in the figure. The surfaces of all media are parallel. So ತಗೊಂಡ್ರೆ ಎಲ್ಲ ಮೀಡಿಯಮ್ ನೀವು ಅಬ್ಸರ್ವ್ ಮಾಡಿದ್ರೆ ಡಯಾಗ್ರಾಮ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. 4 mediums ನ ಕೊಟ್ಟಿದ್ದಾರೆ, 4 different mediums. All the 4 mediums are mutually parallel to each other ಅಂತ ಕೊಟ್ಟಿದ್ದಾರೆ. These are the 4 mediums. ಬೇರೆ ಬೇರೆ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬೇರೆ ಬೇರೆ ಮೀಡಿಯಮ್ಸ್ ಅಂತ ಗೊತ್ತಾಗ್ಲಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಅಬ್ಸರ್ವ್ ಮಾಡಿದ್ರೆ this is n1 and this is n2 and this is n3 and this is n4. These are the refractive index of the mediums. ಅವ್ರು ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಫ್ ದ ರೇ ಎಮರ್ಜೆಂಟ್ CD is parallel to the incident ray AB ಅಂತ ಇದೆ. This is AB ತಗೋತೀವಿ, A ಮತ್ತೆ B ತಗೋತಾ ಇದೆ. And this is bent slightly bent ಅಂದ್ರೆ towards the normal ಬೆಂಡ್ ಆಗಿದೆ. ಅಂಡ್ ಇಲ್ಲೂ ಕೂಡ ಮತ್ತೆ ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗಿದೆ. ಸ್ವಲ್ಪ ಇದು ಬೆಂಡಿಂಗ್ ಕಡಿಮೆ ಟುವರ್ಡ್ಸ್ ದಿ ನಾರ್ಮಲ್. ಅಂಡ್ ನೆಕ್ಸ್ಟ್ ಲಾಸ್ಟ್ ಈ ತರ ಬೆಂಡ್. ಇದನ್ನ ಜಸ್ಟ್ ನೀವು ಈ ತರ ತಗೊಂಡ್ರೆ ಅವ್ರು ಹೇಳ್ತಾ ಇದ್ದಾರೆ ಇದು ಎ ಬಿ ಆಯ್ತು ಅಂದ್ರೆ ಇದು ಸಿ ಆಗುತ್ತೆ, ಇದು ಬಿ ಆಗುತ್ತೆ. ಇದು ಎ ಬಿ, ಓಕೆ, ಇದನ್ನ ಸಿ ಅಂತ ತಗೊಂಡಿದ್ದಾರೆ. ಐ ಆಮ್ ಸಾರಿ, ದಿಸ್ ಇಸ್ ಸಿ ಅಂತ ತಗೊಂಡಿದ್ದಾರೆ, ದಿಸ್ ಇಸ್ ಡಿ ಅಂತ ತಗೊಂಡಿದ್ದಾರೆ. ಅವ್ರ ಪಾಯಿಂಟ್ ಹೇಳ್ತಾ ಇದ್ದಾರೆ ದಿಸ್ ಎ ಬಿ ರೇ in which medium? N1 medium. AB in N1 medium is parallel to CD in N4 medium. If two lights are parallel ಅಂತ ಆಗಬೇಕು ಅಂತಂದ್ರೆ ಒಂದು ಕಂಡೀಷನ್ ಇದೆ, their refractive index should be ಏನಾಗಿರಬೇಕು, ಸೇಮ್ ಆಗಿರಬೇಕು. ಹಂಗಿದ್ರೆ ಮಾತ್ರ they are parallel to each other. Parallel ಆಗ್ತಾ ಇದೆ ಅಂತಂದ್ರೆ the velocity of light in this medium and velocity of light in this medium should be same. Then only it becomes parallel. That's an conditions Snell's apply ಮಾಡಿದಾಗ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಬೇಕಾದ್ರೆ ಅಪ್ಲೈ ಮಾಡಿ Snell's ನ ಈಕ್ವೇಷನ್ಸ್ ನ ಅಪ್ಲೈ ಮಾಡಿ ತಗೊಂತ ಹೋದ್ರೆ ಲಾಸ್ಟಿಗೆ ಬರುತ್ತೆ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ಎಮರ್ಜೆನ್ಸ್ ಶುಡ್ ಬಿ ಈಕ್ವಲ್ ಆಯ್ತು ಅಂತಂದ್ರೆ ಅದು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಬೇಕು ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. Then it proves that n1 is equals to n4. Refractive index of first medium is equals to refractive index of fourth medium. ಕ್ಲಿಯರ್ ಆಯ್ತು. ಆಪ್ಷನ್ ಏನಿದೆ ಮಾಡ್ಕೊಳ್ಳಿ. n2 is equals to n3, n4 is equals to n1, n3 is equals to n4, n1 is equals to n2. So n4 is equals to n1 ಅಂತ ಕೊಟ್ಟಿದ್ದಾರೆ. n4 is equals to n1 is the given option. That is option 2 is the right answer. Note it down and go for next question, question number 11.
Go for question number 11. In each of the following questions, match column 1 and column 2 and select the correct match out of the 4 given choices. Sorry, questions are visible ಇಲ್ಲ ನೋಡಿ. ಈಗ ಫುಲ್ ಮ್ಯಾಚ್ ದ ಫಾಲೋಯಿಂಗ್ ತರ ಏನಿದೆ ಕಾನ್ಸೆಪ್ಟ್ ಇದೆ. ಕಾಲಮ್ 1 ಕಾಲಮ್ 2 ಅಲ್ಲಿ ಅವ್ರು ಏನು ಮಾಡಿ ಕಂಪ್ಯಾರಿಸನ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಚೆಕ್ ಮಾಡಿ ಅಂತ ಹೇಳ್ತಾರೆ. ಕಾಲಮ್ 1 ಅಲ್ಲಿ ಫಸ್ಟ್ ಹೇಳ್ತಾರೆ ಸ್ನೆಲ್ಸ್ ಲಾ ಅಂತ ಹೇಳ್ತಾರೆ, ಅಂಡ್ ಯು ನೋ ದಟ್ ಸ್ನೆಲ್ಸ್ ಲಾ ಕಂಡೀಷನ್ ತಗೊಂಡ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು ರೇಷಿಯೋ ಆಫ್ ದ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ sin i by sin r is equals to n, or n is equals to sin i by sin r. ಅಂದ್ರೆ ಫಸ್ಟ್ ಒನ್ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಬಿ ಗೆ ಪ್ರಪೋರ್ಷನಲ್ ಆಗುತ್ತೆ. ನೆಕ್ಸ್ಟ್ ಇನ್ ವ್ಯಾಕ್ಯೂಮ್, ವ್ಯಾಕ್ಯೂಮ್ ಅಲ್ಲಿ ಏನಾಗುತ್ತೆ ಅಂತ ಕಂಡೀಷನ್ ಹೇಳ್ತಾ ಇದ್ದಾರೆ. ಸೊ ವ್ಯಾಕ್ಯೂಮ್ ಅಲ್ಲಿ ಆಲ್ಮೋಸ್ಟ್ ಯು ನೋ ದಟ್ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜಸ್. ಸೊ ಫ್ರೀಕ್ವೆನ್ಸಿ ಆಫ್ ಆಲ್ ದ ಕಲರ್ಸ್ ಅಲ್ವಪ್ಪ, ದಟ್ ಈಸ್ ನಥಿಂಗ್ ಬಟ್ ಅವ್ರು ಹೇಳ್ತಾ ಇದ್ದಾರೆ ಫ್ರೀಕ್ವೆನ್ಸಿ ಆಫ್ ವೈಲೆಟ್ ಕಲರ್ ಇಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಆಫ್ ರೆಡ್ ಕಲರ್. ಯಾವಾಗ ಅಂತಂದ್ರೆ ಇಟ್ಸ್ ಓನ್ಲಿ ಇನ್ ವ್ಯಾಕ್ಯೂಮ್. ನೋಡೋಣ ಇನ್ ಗ್ಲಾಸ್ ಅಂತ ಇದೆ. ಗ್ಲಾಸ್ ಅಂತ ತಗೊಂಡ್ವಿ ಅಂತಂದ್ರೆ ಒಂದು ಫ್ರೀಕ್ವೆನ್ಸಿ ವಿತ್ ರೆಸ್ಪೆಕ್ಟ್ ಟು ದಟ್ ವೈಲೆಟ್ ಕಲರ್ ಮತ್ತು ರೆಡ್ ಕಲರ್ ಎರಡಕ್ಕೂ ತಗೊಂಡಿದ್ದಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಇನ್ ಗೋಯಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಫ್ರೀಕ್ವೆನ್ಸಿ ರಿಮೇನ್ ಅನ್ಎಫೆಕ್ಟೆಡ್ ಅಂತ ಇದೆ. ಅಂದ್ರೆ ಈ ಮೂರು ಆಪ್ಷನ್ಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಯಾವುದಕ್ಕೆ ಚೂಸ್ ಮಾಡಬೇಕು ಅಂತ ಚೆಕ್ ಮಾಡ್ತೀವಿ. ಇನ್ ಗೋಯಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಅಂತಂದ್ರೆ ಫೋರ್ತ್ ಇದೆಯಲ್ಲ, ಫೋರ್ತ್ ದಟ್ ಈಸ್ ಆಲ್ಮೋಸ್ಟ್ ರಿಸಂಬಲ್ ವಿತ್ ಎ ಆಗುತ್ತೆ. ಯಾಕೆ ಅಂತಂದ್ರೆ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್. ಇನ್ ವ್ಯಾಕ್ಯೂಮ್ ಅಂತ ತಗೊಂಡ್ವಿ ಅಂತಂದ್ರೆ ಸೊ ಆಬ್ವಿಯಸ್ಲಿ ಅದು ವಿ ಅಂತ ತಗೊಂಡ್ರೆ ವಿ ಅದು ಫ್ರೀಕ್ವೆನ್ಸಿ ಅಲ್ಲ, ಐ ಆಮ್ ಸಾರಿ, ವಿ ವೆಲಾಸಿಟಿ. ವ್ಯಾಕ್ಯೂಮ್ ಅಲ್ಲಿ ವೆಲಾಸಿಟಿ ಆಲ್ಮೋಸ್ಟ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ವೆಲಾಸಿಟಿ ಆಫ್ ವೈಲೆಟ್ ಕಲರ್ ಇಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ರೆಡ್ ಕಲರ್. ಅದು ಇಟ್ಸ್ ನಾಟ್ ಫ್ರೀಕ್ವೆನ್ಸಿ, ಇಟ್ಸ್ ಅನ್ ವೆಲಾಸಿಟಿ. ನೆಕ್ಸ್ಟ್ ಹೇಳ್ತಾ ಇದ್ರೆ ಇನ್ ಗ್ಲಾಸ್ ಮೀಡಿಯಂ ಯು ನೋ ದಟ್ ವೆಲಾಸಿಟಿ ಆಫ್ ವೈಲೆಟ್ ಈಸ್ ಲೆಸ್ ದನ್ ವೆಲಾಸಿಟಿ ಆಫ್ ರೆಡ್ ಅಂತ ತಗೊಂಡ್ರೆ ಇನ್ ವ್ಯಾಕ್ಯೂಮ್ ಅಂತ ಇದೆ ಅಂತಂದ್ರೆ ದಟ್ ಈಸ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ದಟ್ ಸೆಕೆಂಡ್ ಶುಡ್ ಬಿ ಯಾರಿಗೆ ಪ್ರಪೋರ್ಷನಲ್ ಆಗುತ್ತೆ, ಸಿ ಪ್ರಪೋರ್ಷನಲ್ ಆಗುತ್ತೆ. ಇನ್ನು ಉಳ್ಕೊಂಡಿದ್ದು ಥರ್ಡ್ ಆಗುತ್ತೆ. ಸೊ ಥರ್ಡ್ ಈಸ್ ಪ್ರಪೋರ್ಷನಲ್ ಟು ಉಳ್ಕೊಂಡಿದ್ದು ಒಂದೇ ಎ ಆಯ್ತು, ಬಿ ಆಯ್ತು, ಸಿ ಆಯ್ತು, ಡಿ ಆಗುತ್ತೆ. ಅಂದ್ರೆ ಫಸ್ಟ್ ಒನ್ ಬಿ, ಸೆಕೆಂಡ್ ಒನ್ ಸಿ, ಥರ್ಡ್ ಒನ್ ಡಿ ಅಂಡ್ ಫೋರ್ತ್ ಒನ್ ಎ ಅಂತ ಆಪ್ಷನ್ ಇರೋದು ಆಪ್ಷನ್ 2 ಮಾತ್ರ. ಅದಕ್ಕೆ ಯಾಕಂತ ರೀಸನ್ ಗೊತ್ತಾಯ್ತು. ದೆನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Note it down and go for next question, question number 12. So go for 12th question. The two coherent sources of intensity ratio 2:8 produce an interference pattern. The values of maximum and minimum intensities will be respectively. Our first point ಹೇಳ್ತಾ ಇದ್ದಾರೆ that is intensity ratio I1:I2 ಹೇಳ್ತಾ ಇದ್ದಾರೆ, that is 2:8. ನೆಕ್ಸ್ಟ್ ಅವ್ರು ಕೇಳ್ತಾ ಇದಾರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ರೇಷಿಯೋ ವಿತ್ ಮಿನಿಮಮ್ ಇಂಟೆನ್ಸಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವಿ ನೋ ದಟ್ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್. ಹಂಗ್ ತಗೊಂಡ್ವಿ ಅಂದ್ರೆ I1/I2 ಇಸ್ ಈಕ್ವಲ್ಸ್ ಏನಾಗುತ್ತೆ, A1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್ ಆಗುತ್ತೆ. ಅಂಡ್ ದಿಸ್ ರೇಷಿಯೋ ತಗೊಂಡ್ವಿ ಅಂದ್ರೆ 2/8 ಆಗುತ್ತೆ. ಅಂದ್ಮೇಲೆ A1/A2 ತಗೊಂಡ್ವಿ ಅಂತಂದ್ರೆ ದಟ್ ಬಿಕಮ್ಸ್ √2 ಡಿವೈಡೆಡ್ ಬೈ ರೂಟ್ ಆಫ್ 8 ಅಂತಂದ್ರೆ ಏನ್ ಬರೀತೀಯ, 2 into √2 ಆಗುತ್ತೆ. √2 ಕ್ಯಾನ್ಸಲ್, ದಟ್ ಈಸ್ 1/2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತಂದ್ರೆ 2A1 is equals to A2 ಆಗುತ್ತೆ. 2A1 is equals to A2 ಅಂದ್ರೆ A2 ಜಾಗದಲ್ಲಿ 2A1 ಅಂತ ಬರ್ಕೋಬಹುದು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮ್ಯಾಕ್ಸಿಮಮ್ ಟು ಮಿನಿಮಮ್ ರೇಷಿಯೋ, ದಟ್ ಈಸ್ I maximum, intensity maximum to the intensity minimum. That is equals to, we know that amplitude ಏನ್ ಮಾಡಬೇಕು, ಸಮ್ ಮಾಡಬೇಕು ಅಂಡ್ ಓವರ್ ಆಲ್ ಸ್ಕ್ವೇರ್ ಮಾಡಬೇಕು. ಅಂಡ್ ಮಿನಿಮಮ್ ಬೇಕು ಅಂದ್ರೆ ಆಂಪ್ಲಿಟ್ಯೂಡ್ ನ ಸಬ್ಟ್ರಾಕ್ಟ್ ಮಾಡಬೇಕು ಅಂಡ್ ಸ್ಕ್ವೇರ್ ಮಾಡಬೇಕು. ದಿಸ್ ಇಸ್ ಅ ಕಂಡೀಷನ್. ಸೊ I maximum to the I minimum. ಸೊ ಆಲ್ಮೋಸ್ಟ್ ನಿಮಗೆ ವ್ಯಾಲ್ಯೂ ಆಯ್ತು. ಯಾವ ವ್ಯಾಲ್ಯೂ, A1 ಮತ್ತೆ A2. A1 ವ್ಯಾಲ್ಯೂ ಹಾಗೆ ಬಳಸ್ಕೊಳ್ಳಿ, A2 ಬದಲು 2A1 ಅಂತ ಬರ್ಕೊಳ್ಳಿ. ಸೊ A1 plus 2A1 whole square divided by okay A1 minus 2A1 whole square. A1 plus 2A1 ಎಷ್ಟಾಗುತ್ತೆ, 3A1 ಆಗುತ್ತೆ. ಅಂಡ್ A1 minus 2A1 ಏನಾಗುತ್ತೆ, ಮೈನಸ್ A1 ಆಗುತ್ತೆ. ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ ಇಲ್ಲೇ ನೋಡ್ಕೊಳ್ಳುತ್ತೆ, ಇಟ್ಸ್ ಬಿಕಮ್ಸ್ 3 ಸ್ಕ್ವೇರ್. ಯಾಕಂದ್ರೆ A1 ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್, ಡಿವೈಡ್ ಬೈ 1 ಅಂದ್ರೆ 1 ಕನ್ಫರ್ಮ್ ಆಯ್ತು. 9 ಅಂತೂ ವ್ಯಾಲ್ಯೂ ಬಂದೇ ಬರುತ್ತೆ. ಸೊ I maximum by I minimum ಗೊತ್ತಾಯ್ತು ಅಂತ ಅನ್ಕೋತೀನಿ. 3A1 whole square divided by A1 square. Cancel. 3 square ಮಾಡಿದ್ರೆ ಎಷ್ಟು ಬರುತ್ತೆ, 9. So your answer is 9:1. ಆಪ್ಷನ್ ಚೆಕ್ ಮಾಡ್ಕೊಳ್ಳಿ, 9:1. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ I maximum with I minimum 9I1
and I1. That is option 3 is the right answer. 9I1 and I1. ಅರ್ಥ ಆಗಿದೆಯಾ? Yes. Note it down and go for next question. Question number 13. So go for 13th question. What is the de Broglie wavelength of 1 kg mass moving with velocity of 10 meter per second? So simple question. Wavelength na expect ಮಾಡ್ತಾ ಇದ್ರೆ wavelength lambda is equals to h divided by mass into velocity. H value ಗೊತ್ತಿದೆ, that is 6.626 into 10 to the power of minus 34 divided by mass ಹೇಳ್ತಾರೆ 1 kg and velocity ಹೇಳ್ತಾರೆ 10. So 10 plus 1 ಇದೆ ಅಂದ್ರೆ ಮೇಲ್ಗಡೆ ಹೋದ್ರೆ ಏನಾಗುತ್ತೆ minus 1 ಆಗುತ್ತೆ. Therefore lambda is equals to 6.626 into 10 to the power of minus 34 minus 1 minus 35 unit to meter. So option check ಮಾಡ್ಕೊಳ್ಳಿ. 6.626 into 10 to the power of minus 33 minus 34 minus 35. Therefore option 4 is the right answer. Note it down and go for this question. Question number 14. So go for 14th question. A radio transmitter operates at a frequency of 880 kilohertz. Frequency ಕೊಟ್ಟಿದ್ದಾರೆ 880 kilo means 10 to the power of 3 hertz. And a power of P value ಕೊಟ್ಟಿದ್ದಾರೆ. So P is equals to 10 kilowatt. 10 into 10 to the power of 3 watt. The number of photons emitted per second is in expect ಮಾಡ್ತಾ ಇದ್ದಾರೆ number of photons emitted per second expect ಮಾಡ್ತಾ ಇದ್ದಾರೆ. So simple question. So when you go with this with respect to the number of that power ಗೆ ನೀವು ತಗೊಂಡ್ಬಿಟ್ರೆ power equation, that is n into h ನೀವು ತಗೋತೀರಾ. ಓಕೆ, ಬೇಕಾಗಿರೋದೇನು n into h new. n ಬೇಕಾಗಿರೋದು ಅಂತಂದ್ರೆ p divided by h new. p ವ್ಯಾಲ್ಯೂ ಕೊಟ್ಟಿದ್ದಾರೆ, ಪವರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 10 into 10 to the power of 3 ಇದೆ. h ವ್ಯಾಲ್ಯೂ ಎಷ್ಟಾಗುತ್ತೆ 6.626, ಅದನ್ನ 6.63 ಅಂತ ತಗೊಳ್ಳಿ into 10 to the power of minus 34 into frequency ಕೊಟ್ಟಿದ್ದಾರೆ, that is 880 into 10 to the power of 3 ಇದೆ. plus 3 ಏನಾಯ್ತು ಕ್ಯಾನ್ಸಲ್ ಆಯ್ತು. ಸೊ n is equals to ಬಿಡ್ಕೊಳ್ಳೋದಂದ್ರೆ 10 ಇದೆ, minus 34 ಮೇಲೆ ಹೋದ್ರೆ plus 34 10 ಇದೆ ಅಂತಂದ್ರೆ ಶಿಫ್ಟ್ ಮಾಡ್ಕೋಬಹುದು. ಅದನ್ನ ಏನ್ ಮಾಡ್ಕೋಬಹುದು 10 into 10 to the power of plus 34 divided by 6.63 into 880. So n is equals to ಇದನ್ನ 88 ಅಂತ ಮಾಡ್ಕೊಂಡ್ವಿ ಅಂದ್ರೆ 10 to the power of ಏನಾಗುತ್ತೆ ಪ್ಲಸ್ 1 ಮೇಲೆ ಹೋದ್ರೆ minus 1 ಆಗುತ್ತೆ. ಅದೇನಾಗುತ್ತೆ 33 ಆಗುತ್ತೆ. 33 ಇದೆ ಅಂತಂದ್ರೆ ಇದನ್ನ ಬೇಕಾದ್ರೆ ಏನ್ ಬರ್ಕೋಬಹುದಪ್ಪ 1000 ಅಂತ ಬರ್ಕೊಂಡೆ ಅಂದ್ರೆ into 10 to the power of ಏನ್ ಬರುತ್ತೆ 31 divided by 6.63 into 88 ಆಗುತ್ತೆ. ಕ್ಲಿಯರ್? ರಫ್ ಕ್ಯಾಲ್ಕುಲೇಷನ್ ಗೆ ನಾನು ಹೋಗ್ತೀನಿ. ಸೊ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಹೋಗಲ್ಲ, ರಫ್ ಕ್ಯಾಲ್ಕುಲೇಷನ್ಸ್. 88 ನ ಆಲ್ಮೋಸ್ಟ್ ಒಂದು 90 ಅಂತ ತಗೋತೀನಿ. 9 into 6 ಅಂತ ತಗೊಂಡ್ರೆ ಸೊ 6 9s 54, 50.3 ತಗೊಂಡ್ವಿ ಅಂತಂದ್ರೆ 1000 divided by 50 ಅಂತಂದ್ರೆ ಆಲ್ಮೋಸ್ಟ್ 20s ಹೋಗುತ್ತೆ ಅಂದ್ರೆ ರಫ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ. ಸೊ 20s ಹೋಗುತ್ತೆ ಅಂತಂದ್ರೆ ಇಲ್ಲಿ 1 ಪಾಯಿಂಟ್ ಸಮಥಿಂಗ್ 2 ಸಮಥಿಂಗ್ಸ್ ಅಲ್ಲಿ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ 9 6 50 ಸಮಥಿಂಗ್ ಇದೆ. 90 500 ಸಮಥಿಂಗ್. ಐ ಆಮ್ ವೆರಿ ಸಾರಿ. 90 into 6 9 6 54 ಅಂತಂದ್ರೆ 540 ರೇಂಜ್ ಅಲ್ಲಿ ಬರುತ್ತೆ ಅಂತಂದ್ರೆ 540 ಅಂತಂದ್ರೆ 2s ಅದಕ್ಕಿಂತ ಕಡಿಮೆ ಬರುತ್ತೆ. 2 ಗಿಂತ ಕಡಿಮೆ ಬರುತ್ತೆ. 2 ಗಿಂತ ಕಡಿಮೆ ಅಂತಂದ್ರೆ ವೆರಿ ನಿಯರ್. 2 ಅಂತಂದ್ರೆ 1.5 ಗಿಂತ ಜಾಸ್ತಿ, 2 ಗಿಂತ ಕಡಿಮೆ. ಸೊ 1.5 ಗಿಂತ ಜಾಸ್ತಿ 2 ಗಿಂತ ಕಡಿಮೆ ಅಂದ್ರೆ 1.72 ಇದೆ. ಪವರ್ ವ್ಯಾಲ್ಯೂ 10 to the power of 31 ಇದೆ. therefore n is equals to 1.72 into 10 to the power of 31 is the right answer. So option 3 is the right answer. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬಿಕಾಸ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಹೋದ್ರೆ ಟೇಕ್ಸ್ ಮಚ್ ಮೋರ್ ಟೈಮ್. ಬಟ್ ನಮಗಿರೋ ಕಡಿಮೆ ಟೈಮಲ್ಲಿ ನಾವು ಅದನ್ನ ಕ್ವಿಕ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ನೋಡಿ and go for next question number 15. So go for question number 15. The ratio of minimum wavelength of Lyman and Balmer series will be. ಯಾವ series ಕೊಟ್ಟಿದ್ದಾರೆ Lyman and Balmer. ಸೊ ಅವ್ರು ಹೇಳ್ತಾ ಇದ್ದಾರೆ ಮಿನಿಮಮ್ ದಟ್ ಇಸ್ ನಥಿಂಗ್ ಬಟ್ ಸೀರೀಸ್ ಲಿಮಿಟ್. ಸೊ ಲೈಮನ್ ಮತ್ತೆ ಬಾಲ್ಮರ್ ತಗೊಂಡ್ವಿ ಅಂತಂದ್ರೆ so this is the last. n is equals to infinity, n is equals to 1, n is equals to 2. This is the series limit of Lyman series and this is the series limit of Balmer series. So ಅಂದಮೇಲೆ n2 is equals to infinity, n2 is equals to infinity, n1 is equals to 1, n1 is equals to 2.
This is for Lyman series, this is for Balmer series. We know the formula 1 by lambda is equals to r into 1 by n1 square minus 1 by n2 square. ಹಂಗೆ ತಗೊಂಡ್ವಿ ಅಂತಂದ್ರೆ ಸೀರೀಸ್ ಲಿಮಿಟ್ ಏನಾಗುತ್ತೆ r divided by n1 square, because n to infinity ಅಂದ್ರೆ anything divided by infinity is 1 by lambda is n1 square directly proportional. So lambda is directly proportional to ಏನಾಗುತ್ತಪ್ಪ n1 square equal ಆಗುತ್ತೆ. ನನಗೆ ಈಗ ಬೇಕಾಗಿರೋದು ಲೈಮನ್ ಸೀರೀಸ್ ಮತ್ತೆ ಬಾಲ್ಮರ್ ಸೀರೀಸ್. ಸೊ n1 is nothing but for ಲೈಮನ್ ಸೀರೀಸ್ ಎಷ್ಟು ಬರುತ್ತೆ 1 ಸ್ಕ್ವೇರ್ ಬರುತ್ತೆ, ಅಂಡ್ ಬಾಲ್ಮರ್ ಸೀರೀಸ್ ಆದ್ರೆ 2 ಸ್ಕ್ವೇರ್ ಬರುತ್ತೆ, ದಟ್ ಈಸ್ 1/4 ಆಗುತ್ತೆ. 1/4 ಅಂದ್ರೆ 0.25 ಇಸ್ ದ ಆನ್ಸರ್. ಇಲ್ಲ 1:4 ಇರಬೇಕು, ಇಲ್ಲ 0.25 ಇರಬೇಕು, ಎರಡರಲ್ಲಿ ಒಂದು ಆನ್ಸರ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಗೊತ್ತಾಯ್ತಲ್ವಾ ಈಕ್ವೇಷನ್ ಫಾರ್ಮ್ ನ ಅಬ್ಸರ್ವ್ ಮಾಡಿದ್ರೆ ರೆಸಿಪ್ರೋಕಲ್ ಮಾಡಿದ್ರೆ lambda is proportional to n1 square ಆಗುತ್ತೆ. ಸೊ 0.25 ಕೊಟ್ಟಿದ್ದಾರೆ, ದಟ್ ಈಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. Note it down and go for next question number 16. So go for 16th question. If the binding energy of electron in a hydrogen atom is 13.6 electron volt, the energy required to remove the electron from the first excited state of helium is. So first excited state ಕೇಳ್ತಾ ಇದ್ದಾರೆ ಅಂತಂದ್ರೆ n is equals to ಎಷ್ಟು ಆಗುತ್ತೆ 2 ಆಗುತ್ತೆ. ಯಾರಿಗೆ ಕೇಳ್ತಾ ಇದ್ದಾರೆ ಹೀಲಿಯಂ. ಸೊ ಹೀಲಿಯಂ ಅಂದ ತಕ್ಷಣ z is equals to ಎಷ್ಟು ಬರುತ್ತೆ 2 ಬರುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಬೈಂಡಿಂಗ್ ಎನರ್ಜಿ ಕಾನ್ಸೆಪ್ಟ್ ಬಂದ್ರೆ ಬೈಂಡಿಂಗ್ ಎನರ್ಜಿ ಶುಡ್ ಬಿ ಈಕ್ವಲ್ಸ್ ಟು ದಟ್ 13.6 electron volt into z square divided by n square is the general formula. ಹಂಗ್ ತಗೊಂಡ್ವಿ ಅಂತಂದ್ರೆ EB is equals to 13.6 electron volt into z value 2 square ಅಂದ್ರೆ 4 ಆಗುತ್ತೆ, and n value 2 square ಅಂದ್ರೆ 4 ಆಗುತ್ತೆ. 4 ಕ್ಯಾನ್ಸಲ್, therefore binding energy value 13.6 electron volt ಬರುತ್ತೆ. ಅವ್ರು ಅಕಸ್ಮಾತ್ ಬೇರೆ ಏನಾದ್ರು ಎಲಿಮೆಂಟ್ಸ್ ಕೊಡ್ತಾ ಹೋಯ್ತು ಅಂತಂದ್ರೆ ಲಿಥಿಯಂ ಕೊಟ್ಟರು, ಅದಕ್ಕೆ ಅಟಾಮಿಕ್ ನಂಬರ್ ಚೇಂಜ್ ಆಗ್ತಾ ಬರುತ್ತೆ. ದೆನ್ ಅಟಾಮಿಕ್ ನಂಬರ್ ಚೇಂಜ್ ಆಗಿ ಆಬ್ವಿಯಸ್ಲಿ ಏನಾಗ್ತಾ ಬರುತ್ತೆ ಫಾರ್ಮುಲಾ ಕೂಡ ಚೇಂಜ್ ಆಗ್ತಾ ಬರುತ್ತೆ, ಅಂದ್ರೆ ವ್ಯಾಲ್ಯೂಸ್ ಕೂಡ ಏನಾಗ್ತಾ ಬರುತ್ತೆ ಚೇಂಜ್ ಆಗ್ತಾ ಬರುತ್ತೆ. ಸೊ ಯು ನೋ ದಟ್. ಅಂಡ್ ಎನರ್ಜಿ ಕ್ವಾಂಟಿಟೀಸ್ ಅದಕ್ಕೆ ನಂಬರ್ ಆಫ್ ಆರ್ಬಿಟ್ಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗುತ್ತೆ, ಅಟಾಮಿಕ್ ನಂಬರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನ್. ಆಪ್ಷನ್ ಯಾವ್ದೇ ನೋಡ್ಕೊಳ್ಳಿ, 13.6 ಇದೆಯಾ ಚೆಕ್ ಮಾಡ್ಕೊಳ್ಳಿ. 13.6 ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಟ್ ಇಟ್ ಡೌನ್ and go for next question, question number 17. So go for 17th question. The atomic number and atomic mass number becomes after 2 alpha. So next out ಹೇಳ್ತಾ ಇದ್ದಾರೆ 2 alpha ಆದ್ಮೇಲೆ 3 beta minus and 5 alpha and 4 beta plus and 5 gamma. So this is our expectation question of an ಯಾವುದು ಕೇಳಿದಾರೆ ನೋಡಿಪ್ಪ, decay for nuclei x of 92 to 35. So very important thing, alpha decay ಆಗಬೇಕಾದ್ರೆ alpha decay ಆಗುತ್ತೆ ಅಂದ್ರೆ atomic mass decreases by 4 and mass number decreases by 2 times. ನೆನಪಿರಲಿ. ಅಂಡ್ ಬೀಟಾ ಮೈನಸ್ ಡಿಕೆ ಆಗುತ್ತೆ ಅಂದ್ರೆ ಅಟಾಮಿಕ್ ಮಾಸ್ ಏನಾಗುತ್ತೆ ಅದು ರಿಮೈನ್ಸ್ ಸೇಮ್ ಆಸ್ ಇಟ್ ಇಸ್ ಇರುತ್ತೆ, ಬಟ್ ದೆನ್ ಅಟಾಮಿಕ್ ನಂಬರ್ ಇದೆಲ್ಲ ಇಟ್ ಇನ್ಕ್ರೀಸಸ್ ಬೈ 1. ಬೀಟಾ ಪ್ಲಸ್ ಅಂತ ತಗೊಂಡ್ರೆ ಇಲ್ಲಿ ಅಟಾಮಿಕ್ ಮಾಸ್ ರಿಮೈನ್ಸ್ ಸೇಮ್ ಅಂಡ್ ಅಟಾಮಿಕ್ ನಂಬರ್ ಡಿಕ್ರೀಸಸ್ ಬೈ 1. ಗಾಮಾ ಡಿಕೆ ಅಂತ ತಗೊಂತೀವಿ ಅಂದ್ರೆ ಗಾಮಾ ಡಿಕೆ ಅಲ್ಲಿ ಅಟಾಮಿಕ್ ನಂಬರ್ ಎಷ್ಟಿದೆ ಅಷ್ಟೇ ಇರುತ್ತೆ ಅಂಡ್ ಮಾಸ್ ನಂಬರ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ದಿಸ್ ಇಸ್ ಆಕ್ಚುಲ್ ಆಗಿ ಇರುವಂತ ಕಂಡೀಷನ್ ಯಾವ್ದ್ರಲ್ಲಿ ಆಲ್ಫಾ ಡಿಕೆ, ಬೀಟಾ ಡಿಕೆ ಮತ್ತೆ ಗಾಮಾ ಡಿಕೆ ಮೂರಕ್ಕೂ ತಗೊಂಡಾಗ. ಬೀಟಾ ಪ್ಲಸ್ ಬೀಟಾ ಮೈನಸ್ ಎರಡಕ್ಕೂ ಕೂಡ ಹೇಳ್ಕೊಟ್ಟಿದ್ವಿ. ಸೊ ನಾವು ಅವ್ರಿಗೆ ಕೊಟ್ಟಿರೋದನ್ನ ಫಸ್ಟ್ ತಗೋತೀನಿ. ಎಕ್ಸ್ 92 ಕೊಟ್ಟಿದ್ದಾರೆ, 235 ಕೊಟ್ಟಿದ್ದಾರೆ. ಫಸ್ಟ್ ನಾನು ತಗೋತೀನಿ ಯಾವ ಡಿಕೆ 2 ಆಲ್ಫಾ ಕೊಟ್ಟಿದ್ದಾರೆ. 2 ಆಲ್ಫಾ ಅಂತಂದ್ರೆ a ಮೈನಸ್ 8 ಆಗುತ್ತೆ, z ಮೈನಸ್ 4 ಆಗುತ್ತೆ. ಇದರಲ್ಲಿ 8 ಮೈನಸ್ ತಗೊಳ್ಳಿ. ಓಕೆ, 8 ನ ಮೈನಸ್ ಮಾಡೋದು ಎಷ್ಟಾಗುತ್ತೆ 227 ಆಗುತ್ತೆ. ಇದರಲ್ಲಿ 4 ಕಮ್ಮಿ ಮಾಡಿದ್ವಿ ಅಂತಂದ್ರೆ 88 ಆಗುತ್ತೆ. ನೆಕ್ಸ್ಟ್ ಯಾವ ಡಿಕೆ ಆಗ್ತಾ ಇದೆ 3 ಬೀಟಾ ಮೈನಸ್ ಡಿಕೆ ಆಗ್ತಾ ಇದೆ. ಬೀಟಾ ಮೈನಸ್ ಅಂದಾಗ ಹೇಳಿದ್ರೆ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1 ಟೈಮ್ಸ್. ಸೊ ಇಲ್ಲಿ 3 ಟೈಮ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ 91 ಆಗುತ್ತೆ. ಎಕ್ಸ್ 227 ಇದು 91 ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಗೋ ಫಾರ್ ವಿಚ್ ಡಿಕೆ, ದಟ್ ಈಸ್ 5 ಆಲ್ಫಾ ಡಿಕೆ. 5 ಆಲ್ಫಾ ಡಿಕೆ ಆಯ್ತು ಅಂತಂದ್ರೆ 4 5 20, ಓಕೆ, ಅಂಡ್ 5 2 10 ಮೈನಸ್ ಆಗುತ್ತೆ ಇಲ್ಲಿ 20. ಸೊ ದಿಸ್ ಬಿಕಮ್ಸ್ 227 ಅಲ್ಲಿ 20 ಹೋಯ್ತು ಅಂದ್ರೆ 207 ಆಗುತ್ತೆ. ಅಂದ್ರೆ ಇದು 10 ಹೋಯ್ತು ಅಂತಂದ್ರೆ ಇಟ್ ಬಿಕಮ್ಸ್ 81 ಆಗುತ್ತೆ. ಇಟ್ ಬಿಕಮ್ಸ್ ನೆಕ್ಸ್ಟ್ 4 ಬೀಟಾ ಪ್ಲಸ್. 4 ಬೀಟಾ ಪ್ಲಸ್ ಅಂದ್ರೆ ಅಟಾಮಿಕ್ ನಂಬರ್ ಡಿಕ್ರೀಸಸ್ ಬೈ 1.
4 ಟೈಮ್ಸ್ ಡಿಕ್ರೀಸ್ ಆಗುತ್ತೆ ಅಂದ್ರೆ 81 ಅಲ್ಲಿ 4 ಹೋಯ್ತು ಅಂದ್ರೆ 77 ಆಗುತ್ತೆ. ದಟ್ ಇಸ್ ಎಕ್ಸ್ 207 77 ಆಗುತ್ತೆ. ಲಾಸ್ಟ್ಗೆ ಇದೆ ಯಾವುದು ದಟ್ ಈಸ್ ಫಾರ್ gamma decay, that is 5 times of gamma decay. ಕೊಟ್ಟೆ ನಾನು there is no change in atomic mass and atomic number, that's why lastly it will remains that 207 with 77. ಅಬ್ಸರ್ವ್ ಮಾಡಿ ಆಪ್ಷನ್ ನ ಚೆಕ್ ಮಾಡ್ಕೊಳ್ಳೋಣ ಯಾವುದು ಆಪ್ಷನ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ ನಿಮಗೆ ಅಂತ ಹೇಳಿ. ಓಕೆ, ಆಪ್ಷನ್ ಚೆಕ್ ಮಾಡೋಣ. 77 atomic number and 207 atomic mass number. 77 and 207. Option yadappa? That is option 1. That's the right answer. Clear? So this is for the continuous decay. And the decay process kuda illi onde formula idri onde question kuda ನಾವು discuss ಮಾಡಿದಿವಿ. Hope that you understand. Note it down and go for next question. Question number 18. So go for 18th question. In semiconductors at room temperature, the conduction band is completely empty. It's an options ಕೊಟ್ಟಿದ್ದಾರೆ. The valence band is partially empty and conduction band is completely filled. It's not possible. Valence band is completely filled. Okay, it can be taken, but the valence band is completely filled and the conduction band is partially filled. Obviously, valence band ಏನಾಗಿರುತ್ತೆ completely filled ಆಗಿರುತ್ತೆ, but conduction band ಅಲ್ಲಿ partially filled. Some of the electrons in room temperature transfers from valence band to conduction band. ಹೌದಾ? If there is no room temperature means at 0 Kelvin all the electrons should be lies in the valence band only. Conduction band transmit agadilla, then that condition that semiconductors will behave like an insulator. So the conduction band is completely empty anta ide obviously, but it completely empty ಆಗೋ chances ಇಲ್ಲ. room temperature is small amount of electrons transmit ಆಗಿರುತ್ತೆ. ಯಾವುದು perfect answer ಆಗುತ್ತೆ? valence band is completely filled but conduction band is partially filled. So option 3 is the right answer. Clear? Yes. Go for next question. Question number 19. So question number 19 ಹೇಳ್ತಾ ಇದೆ in the concept of circuit. Observe ಮಾಡಿ circuit na. So they given with Zener diode. Zener diode ಕೊಟ್ಟಿದ್ದಾರೆ, normal diode ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. Okay, so connected with an resistor. So two diodes are given, not Zener diode, just a diode they given. Okay, connected with that, again it becomes earthing. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ವಶನ್ ಚೆಕ್ ಮಾಡ್ಕೊಳ್ಳಿ. Assuming the diodes to be of silicon with a forward resistance 0, forward resistance ಕೊಟ್ಟಿದ್ದಾರೆ and EMF ಕೊಟ್ಟಿದ್ದಾರೆ. EMF is equals to 20 volts ಕೊಟ್ಟಿದ್ದಾರೆ and resistance ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2 kilo ohm ಕೊಟ್ಟಿದ್ದಾರೆ. Amount of current pass ಆಗ್ತಿರೋದು I ಇದೆ. So what is I expecting? The current I in the following circuit is. So question ಕೇಳ್ತಿದ್ದಾರೆ current ನ ಕ್ಯಾಲ್ಕುಲೇಷನ್ ಮಾಡಕ್ಕೆ. So ಬಹಳ ಸಿಂಪಲ್ ಕ್ವಶನ್. ಕರೆಂಟ್ ಬೇಕು ಅಂತಂದ್ರೆ I is equals to that and EMF ಮತ್ತೆ resistance ಇದೆ. I is equals to V is equals to IR ಇದೆ. I is equals to V by R. Quantity ಕೊಟ್ಟಿರೋದು ಎಷ್ಟು 20 ಇದೆ. So 20 divided by R value 2 kilo. Kilo means 10 to the power of plus 3. Plus 3 ಮೇಲೋದ್ರೆ ಏನಾಗುತ್ತೆ minus 3 ಆಗುತ್ತೆ. ಕರೆಕ್ಟಾ? 2 ones are 2 tens are 10 into 10 to the power of minus 3. Therefore I is equals to 10 milliamps. 10 milliamps. So option ಇದೆ ಅಂತ ಅನ್ಕೋತೀನಿ. So 10 milliamps, first option is the right answer. Direct question. Okay, note it down and go for next question. Question number 20. So go for 20th question. The compressibility of water is 4 into 10 to the power of minus 5 per unit atmospheric pressure. So one thing should be know that compressibility is nothing but a reciprocal of bulk modulus of elasticity. Okay, so when you go with the bulk modulus of elasticity, B is equals to 1 divided by C, and it's the bulk modulus ratio of that pressure with respect to the change in volume to the original volume. Compressibility ಗೆ ತಗೊಂತೀರಾ ಅಂತಂದ್ರೆ reciprocal ಆಗುತ್ತೆ, that is delta V by V into P ಆಗುತ್ತೆ. Clear? Next ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅವರು? compressibility value C ಕೊಟ್ಬಿಟ್ಟಿದ್ದಾರೆ. ಎಷ್ಟು? 4 into 10 to the power of minus 5 per unit atmospheric pressure. The decrease in volume of 100 cm cube of water under the pressure of 100 atmosphere will be ಅಂತ ಇದೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು? ಡಿಕ್ರೀಸ್ ಇನ್ ವಾಲ್ಯೂಮ್ ಆಫ್ 100 cm cube. ಡಿಕ್ರೀಸ್ ಇನ್ ವಾಲ್ಯೂಮ್ ಕೊಟ್ಟಿದ್ದಾರೆ 100 cm cube. ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂಡ್ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ? ಡೆಲ್ಟಾ ವಿ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಡೆಲ್ಟಾ ವಿ. ಸೊ ಡೆಲ್ಟಾ ವಿ ಬೇಕು ಅಂತಂದ್ರೆ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿ ಇಂಟು ವಿ ಇಂಟು ಪಿ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸಿ ವ್ಯಾಲ್ಯೂಸ್ ಕೊಟ್ಟಿದ್ದಾರಪ್ಪ 4 into 10 to the power of minus 5 ಇಂಟು ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ 100
and P value ಕೊಟ್ಟಿದ್ದಾರೆ, that is 100 atmospheric pressure ಕೊಟ್ಟಿದ್ದಾರೆ. 100 atmospheric pressure substitute ಮಾಡಿ and ಎಷ್ಟು 100 ATM ಅಂತಾನೆ ತಗೊಳ್ಳಿ, ಅದನ್ನ 100 ಅಂದ್ರೆ 10 to the power of 2 ಅಂತ. ನಮಗೆ ಇಲ್ಲಿ ಪ್ಲಸ್ 100 ಅಂದ್ರೆ 10 to the power of plus 2 ಆಗುತ್ತೆ. ಇದು ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 4 ಪ್ಲಸ್ 4 ಅಂತಂದ್ರೆ -1 ಆಗುತ್ತೆ. ಸೊ ಇದನ್ನು ಶಿಫ್ಟ್ ಮಾಡಿದ್ವಿ ಅಂತಂದ್ರೆ 0.4 ಆಗುತ್ತೆ. therefore delta V is equals to 0.4 cm cube ಆಗುತ್ತೆ. 0.4 cm cube. ಯಾಕೆ ನಾವು ಇಲ್ಲಿ 100 atmospheric pressure ನಲ್ಲಿ ಪಾಸ್ಕಲ್ ಕನ್ವರ್ಟ್ ಮಾಡಬಹುದಿತ್ತು, ಬಟ್ ಆನ್ಸರ್ಸ್ ಇರೋದು cm cube ಅಲ್ಲೇ. there's no need of that conversion into that cm cube into meter cube ಮಾಡೋ ಅವಶ್ಯಕತೆ ಇಲ್ಲ, ಅಂಡ್ atmospheric pressure ATM ಇರೋದನ್ನ ಪಾಸ್ಕಲ್ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ 100 ಅಂತ ತಗೋತೀನಿ. 10 to the power of plus 2 plus 2 plus 4 ಆಗುತ್ತೆ, -5 plus 4 -1. so the value becomes shift 0.4 cm cube. ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. 0.4 cm cube. ಥರ್ಡ್ ಆಪ್ಷನ್ is the right answer. Okay, note it down and go for next question. 21st question. 21st question ಏನು ಹೇಳ್ತಾ, when an elastic material with Young's modulus y is subjected to a stretching stress. Young's modulus ನ y ಅಂತಾನೆ ತಗೊಂಡಿದ್ದಾರೆ, ಸ್ಟ್ರೆಸ್ ನ s ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್, elastic energy per unit volume of the material is. ಎಕ್ಸ್ಪೆಕ್ಟ್ ಮಾಡ್ತಿರೋದು elastic energy ನ ಎಕ್ಸ್ಪೆಕ್ಟ್ ಮಾಡ್ತಾರೆ. So you know that in a spring amount of energy is stored is in the form of potential energy, because wherever you extend the spring ನ ನೀನು ಎಕ್ಸ್ಟೆಂಡ್ ಮಾಡ್ತಾ ಇದೆಯಾ by applying the force, means amount of force ಎಷ್ಟು ಎಕ್ಸರ್ಟ್ ಆಗ್ತಿರುತ್ತೋ ಅಷ್ಟೇ amount of force ಏನು ಎಕ್ಸರ್ಟ್ ಆಗ್ತಿರುತ್ತೆ, restoring force. in every concept of applied force, opposite to the restoring force ಇದೆ ಅಂತಂದ್ರೆ ಅಲ್ಲಿ ನೆನಪಿರಿ, restoring force always stored in the form of potential energy. ಅದು ಸ್ಪ್ರಿಂಗ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, and even the storing of water ಆಗಿರ್ಬೋದು, wherever you get the energy with the positions. ಎನರ್ಜಿ ವಿತ್ ಮೋಷನ್ ಬಂದಾಗ ಕೈನೆಟಿಕ್ ಎನರ್ಜಿ, ಬಟ್ ಇಲ್ಲಿ ಎನರ್ಜಿ ವಿತ್ ಪೊಸಿಷನ್ಸ್ ಬಂದಾಗ ಕೈನೆಟಿಕ್ ಎನರ್ಜಿ ಅಲ್ಲ, ಪೊಟೆನ್ಷಿಯಲ್ ಎನರ್ಜಿ, ಅದು ರಿಸ್ಟೋರಿಂಗ್ ಫೋರ್ಸ್ ಗೆ ಈಕ್ವಲ್ ಆಗುತ್ತೆ. ಅಂಡ್ ವಿ ನೋ ದಟ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಎಲಾಸ್ಟಿಕ್ ಮೆಟೀರಿಯಲ್ ಆಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಪರ್ ಯೂನಿಟ್ ವಾಲ್ಯೂಮ್, ಬಿಕಾಸ್ ಕ್ವಶನ್ ಕೊಟ್ಟಿರೋದು ಕೂಡ ಪರ್ ಯೂನಿಟ್ ವಾಲ್ಯೂಮ್, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಲಾಸ್ಟಿಕ್ ಮೆಟಲ್ ವಿತ್ y and stress is energy stored per unit volume, means energy per unit volume. ಸೊ U by V our answer ಏನಾಗಿದೆ ಅಂತಂದ್ರೆ in the form of stress ಅಲ್ಲೇ ಇದೆ ಮತ್ತೆ Young's modulus ಇದೆ. ದಟ್ಸ್ ವೈ ಏನ್ ಮಾಡೋಣ, ಆಫ್ ಇಂಟು ಸ್ಟ್ರೆಸ್ ಆಗೇ ಇರಲಿ. ಓಕೆ, Young's modulus ಗೆ ಫಾರ್ಮುಲಾ ಏನ್ ಬರುತ್ತೆ, y is equals to stress by strain. ಹೌದಾ, ಸ್ಟ್ರೈನ್ is equals to ಏನ್ ಬರುತ್ತೆ, ಸ್ಟ್ರೆಸ್ by Young's modulus y ಆಗುತ್ತೆ. ಅಂದ್ಮೇಲೆ ಇನ್ಸ್ಟೆಡ್ ಆಫ್ ಸ್ಟ್ರೈನ್ ಬದಲು ಏನ್ ಬರ್ಕೊಳ್ಳೋಣ, ಸ್ಟ್ರೆಸ್ ಡಿವೈಡೆಡ್ ಬೈ y ಅಂತ ಹೋಗೋಣ. So stress into stress ಏನಾಗುತ್ತೆ, ಸ್ಟ್ರೆಸ್ ಸ್ಕ್ವೇರ್ ಆಗುತ್ತೆ. therefore amount of potential energy per unit volume is equals to half into stress ಅಂತಂದ್ರೆ s ಸ್ಕ್ವೇರ್ ಆಗುತ್ತೆ divided by y ಆಗುತ್ತೆ, divided by y. therefore final answer is s square divided by 2y is the right answer. S square divided by 2y. Option s square divided by 2y, that is second option is the right answer. Note it down and go for next question. Question number 22. 22nd question. When there is no heat exchange from surrounding to a system, then the process is related with isobaric, isochoric, isothermal and adiabatic. And you know that isobaric, pressure under constant, isochoric, volume under constant, isothermal, temperature under constant, and adiabatic, there is no exchange with respect to the total exchange of heat from system with surrounding is 0. therefore option 4 is the right answer. So question number 22nd option 4 is the right answer. Okay, note it down and go for next question. Question number 23. Question number 23 ಹೇಳುತ್ತೆ, for ideal gas which statement is not true ಅಂತ ಇದೆ. It obeys Boyle's law, follows PV is equals to RT, internal energy. So follows van der Waals equation, it obeys Boyle's law, internal energy depends on temperature only, follows PV is equals to RT. So exact concept ಗೆ ಬಂತು ಅಂತಂದ್ರೆ it follows van der Waals equation. This statement is not true ಅಂತ ಇದೆ, ಯಾಕಂದ್ರೆ ಮಿಕ್ಕಿದೆಲ್ಲ ಕೂಡ follows van der Waals equation, it obeys Boyle's law ದಲ್ಲಿ Boyle's law obey ಮಾಡುತ್ತೆ, internal energy depends on temperature, ಹೌದು, PV is equals to nRT, but van der Waals equation it never explains ಯಾವುದು ideal gas. Not true ಕೇಳಿರೋದ್ರಿಂದ first option is the wrong statement, but the right answer for this question. Okay,
Go for next question, question number 24. Two simple harmonic motions of angular frequency 100 and 1000 radian per second have the same displacement amplitude. The ratio of maximum acceleration is ಅಂತ ಇದೆ. So maximum acceleration expect ಮಾಡ್ತಾ ಇದೆ. Acceleration ಗೆ angular velocity ಗೆ ಯಾವ proportion ಅಂತ ಗೊತ್ತು? Square of that. The ratio of maximum acceleration A ಕೇಳಿದ್ದಾರೆ. ಅವ್ರು ಇಲ್ಲಿ ಕೊಟ್ಟಿರೋದೇನು with respect to that omega value ಕೊಟ್ಟಿದ್ದಾರೆ, angular frequency ಒಂದು 100 ಇದೆ, ಇನ್ನೊಂದು 1000 radian per second ಇದೆ. ಹಂಗೆ ತಗೊಂಡ್ವಿ ಅಂತಂದ್ರೆ A1 by A2 100 ಇದೆ, 100 ನ ನೀವು 10 to the power of plus 2 ಅಂತ ಬರೀತೀರಾ, whole square divided by 10 to the power of 1000 ಇದೆ, 10 to the power of 3 ಇದೆ, 10 to the power of 3 ನ ಸ್ಕ್ವೇರ್ ಮಾಡಿದ್ರೆ 10 to the power of 4 ಆಗುತ್ತೆ and 10 to the power of 6 ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆನ್ಸರ್ಸ್ ರೇಷಿಯೋ ಕೊಟ್ಟಿದ್ದಾರೆ 10 to the power of 4 ಮತ್ತೆ 10 to the power of 6. ಅಂದ್ರೆ 10 to the power of 1 ಅಂತ ತಗೊಂಡ್ರೆ ಇದು ಕ್ಯಾನ್ಸಲ್ ಆಗುತ್ತೆ, 10 to the power of ಎಷ್ಟು ಉಳಿಯುತ್ತೆ 2 ಉಳಿಯುತ್ತೆ ಅಷ್ಟೇ ಅಲ್ವಾ. ಸೊ 1 is to 10 to the power of 2. So option 3 is the right answer because amplitude is directly proportional to angular frequency. Option 3 is the right answer. Note it down and go for last question, 25th question. I think this is question number 24. Option 3 is the right answer. So go for last question. A linear harmonic oscillator of source constant means a force constant 2 into 10 to the power of 6 Newton per meter. K value ಕೊಟ್ಟಿದ್ದಾರೆ and amplitude of 0.01 meter as total mechanical energy of 160 joule ಅಂತ ಇದೆ. Total mechanical energy 160 joule. So one thing should we know that mechanical energy should always equals to which energy? Potential energy, that is 160 joule ಆಗುತ್ತೆ. ನಿಮಗೆ ಆನ್ಸರ್ಸ್ ಅಂತೂ ಕ್ಲಿಯರ್ ಆಗುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ನಾನು ಕನ್ಕ್ಲೂಡ್ ಮಾಡೋಕ್ಕೆ ಒಂದು ಪೊಟೆನ್ಷಿಯಲ್ ಎನರ್ಜಿ 160 ಜೌಲ್ ಇರೋದ ಚೂಸ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ 160 ಜೌಲ್ಸ್ ಅಂತ ಇರೋದು ಯಾವ ಆಪ್ಷನ್ ಇದೆ? ದಟ್ ಈಸ್ ಫಸ್ಟ್ ಆಪ್ಷನ್ ಅಂತೂ ಇದೆ. ಅಂಡ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ 100 ಜೌಲ್ಸ್ ಅಂತ ಇನ್ನೊಂದು ಯಾರಿದೆ, ಅದರಲ್ಲಿ ಥರ್ಡ್ ಆಪ್ಷನ್ ಇದೆ. ಅದರಲ್ಲಿ ಫಸ್ಟ್ ಮತ್ತೆ ಥರ್ಡ್ ಅಲ್ಲಿ ನೋಡಿದ್ರೆ 160 ಜೌಲ್ಸ್ ಅಂತ ಇರೋದು ಫಸ್ಟ್ ಆಪ್ಷನ್ ಮಾತ್ರ. ಸೊ ಇಟ್ಸ್ ಕ್ಲಿಯರ್. ಬಟ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಪೊಟೆನ್ಷಿಯಲ್ ಎನರ್ಜಿ ಅಂತೂ ಕ್ಲಿಯರ್ ಆಯಿತು, ಮೆಕ್ಯಾನಿಕಲ್ ಎನರ್ಜಿ ಈಕ್ವಲ್ ಆಗುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ವಿ ಹ್ಯಾವ್ ಟು ಗೋ ವಿತ್ ದಟ್. ಸೊ ಕೈನೆಟಿಕ್ ಎನರ್ಜಿ ಬೇಕು ಅಂತಂದ್ರೆ ಇಟ್ಸ್ ಫಾರ್ಮುಲಾ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ವಿತ್ ಆಫ್ ಕೆ ಎ ಸ್ಕ್ವೇರ್. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇದೆ ಅಂಡ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂಡ್ ಆಂಪ್ಲಿಟ್ಯೂಡ್ ಕೂಡ ಕೊಟ್ಟಿದ್ದಾರೆ 0.01 ಮೀಟರ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಆಫ್ ಇಂಟು ಕೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 2 into 10 to the power of 6 ಇದೆ ಅಂಡ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 0.01, ದಟ್ ಈಸ್ 10 to the power of -2 whole square. 2 cancel, so kinetic energy is equals to 10 to the power of 6 into 10 to the power of -4, that is equals to 10 to the power of 2, that becomes 100 joules. It's clear, potential energy is equals to 160 joule and kinetic energy is equals to 100 joule. So first option is the right answer. So note first option, maximum potential energy is 160 joule and maximum kinetic energy is 100 joules. Okay, note it down and hope that you are all getting all the questions with a complete explanation. We can see in the next grand paper 11. Until, thank you, be safe, take care.